ಮುಡಾ ಸೈಟು ಹಂಚಿಕೆ ಅಕ್ರಮದಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನು ಅನ್ನೋದು ಇವತ್ತು ಗೊತ್ತಾಗಲಿದೆ ನೋಡಿ. ವಾದ ಪ್ರತಿವಾದ ಆಲಿಸಿ ತೀರ್ಪು ಕಾಯ್ದಿರಿಸಿದ ಹೈಕೋರ್ಟ್ ಇವತ್ತು ಆದೇಶವನ್ನು ಕೊಡಲಿದೆ. ದೋಸ್ತಿ ನಾಯಕರ ಚಿತ್ತ ಹೈಕೋರ್ಟ್ನತ್ತ ನೆಟ್ಟಿದೆ. ಸಿದ್ದರಾಮಯ್ಯರ ಮುಖ್ಯಮಂತ್ರಿ ಕುರ್ಚಿ ಭವಿಷ್ಯ ನಿರ್ಧಾರಕ್ಕೆ ಕ್ಷಣಗಣನೆ ಶುರುವಾಗಿದೆ. ಮೂಡಾ ಹಗರಣದಲ್ಲಿ ಸಿಲುಕಿರುವ ಸಿದ್ದರಾಮಯ್ಯನವರ ಭವಿಷ್ಯ ಏನಾಗುತ್ತೆ ಅನ್ನೋದು ಬಹುತೇಕ ಗೊತ್ತಾಗಲಿದೆ. ವಾದ ಪ್ರತಿವಾದ ಆಲಿಸಿ ಕಾಯ್ದಿರಿಸಿದ್ದ ಪ್ರಾಸಿಕ್ಯೂಷನ್ ಕೇಸ್ ತೀರ್ಪು ಹೊರಬೀಳ್ತಿದೆ. ಮಧ್ಯಾಹ್ನ 12 ಗಂಟೆಗೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ತೀರ್ಪು ನೀಡಲಿದ್ದು, ಸಿದ್ದರಾಮಯ್ಯ ಭವಿಷ್ಯ ಏನಾಗಲಿದೆ ಎಂಬ ಕುತೂಹಲ ಮೂಡಿಸಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸೈಟು ಹಂಚಿಕೆ ಹಗರಣದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದನ್ನು ಪ್ರಶ್ನಿಸಿ ಸಿದ್ದರಾಮಯ್ಯ ಹೈಕೋರ್ಟ್ ಮೆಟ್ಟಿಲೇರಿದ್ರು. ದೂರುದಾರರ ಪರ ವಕೀಲರು, ರಾಜ್ಯಪಾಲರ ಪರ ವಕೀಲರು ಹಾಗೂ ಸಿಎಂ ಸಿದ್ದರಾಮಯ್ಯ ಪರ ವಕೀಲರಿಂದ ಸೆಪ್ಟೆಂಬರ್ 12ರಂದು ಅಂತಿಮ ವಾದ ಪ್ರತಿವಾದವನ್ನ ಆಲಿಸಿ ತೀರ್ಪು ಕಾಯ್ದಿರಿಸಿದ್ರು. ಈ ಮಹತ್ವದ ತೀರ್ಪು ಹೊರಬೀಳ್ತಿದೆ. ಹಾಗಿದ್ರೆ ಇಲ್ಲಿವರೆಗೂ ಮೂಡಾ ವಿಷಯದಲ್ಲಿ ಆಗಿರುವ ವಾದ ಪ್ರತಿವಾದದ ಹೈಲೈಟ್ಗಳೇನು, ಜಡ್ಜ್ ಕೇಳಿದ ಅಷ್ಟ ಪ್ರಶ್ನೆಗಳೇನು ಅಂತ ನೋಡೋಣ. ಒಂದು ಬಾರಿ ಭೂಸ್ವಾಧೀನ ಅಂತಿಮವಾದ್ರೆ ಮುಗೀತು. ಬದಲಿ ಜಮೀನಿಗೆ ಡಿನೋಟಿಫೈಗೆ ಅವಕಾಶವಿಲ್ಲ. ಪರಿಹಾರದ ಹಣಕ್ಕೆ 9% ಬಡ್ಡಿ ಪಡೆಯಬಹುದಷ್ಟೇ. ಮೂಡಾ ಹೆಸರಿನಲ್ಲಿದ್ದ ಜಮೀನು ಡಿನೋಟಿಫೈ ಆಗಿದೆ. ಇದು ಪ್ಲಾನ್ ಮಾಡಿದ ಅಕ್ರಮ. ಸಿಎಂ ಅಧಿಕಾರ ದುರ್ಬಳಕೆ ಆಗಿದೆ ಅಂತ ದೂರುದಾರ ಸ್ನೇಹಮಯಿ ಪರ ವಕೀಲ ರಾಘವನ್ ವಾದ ಮಂಡಿಸಿದ್ರು. ದೂರುದಾರ ಪ್ರದೀಪ್ ಪರ ಪ್ರಭುಲಿಂಗ ನಾವದಗಿ ವಾದ ಮಾಡಿದ್ರು. ಸಿದ್ದರಾಮಯ್ಯ ಪ್ರಭಾವಿ ನಾಯಕ, ಪ್ರಭಾವ ಬೀರಿದ್ದಾರೆ. ಮೂಡಾದಲ್ಲಿ ಸಿಎಂ ಮತ್ತು ಅವರ ಪುತ್ರ ಅಧಿಕಾರ ಬಳಸಿದ್ದಾರೆ. ಸಂವಿಧಾನದ 163ರ ಅಡಿ ಸಿಎಂ ಕೂಡ ಕ್ಯಾಬಿನೆಟ್ ಭಾಗವಾಗಿದ್ದು, ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ಸಿಎಂ ಪರ ಸಂಪುಟ ನಿರ್ಧಾರ ಮಾಡಿದ್ದು ಸರಿಯಲ್ಲ. ಮೂಡಾ ಹಗರಣ ನಡೆದಿದೆ, ಸಮಗ್ರ ತನಿಖೆ ಅಗತ್ಯವಿದೆ ಅಂತ ನಾವದಗಿ ವಾದಿಸಿದ್ರು. ಸಿಎಂ ಪುತ್ರ ಆಗಿದ್ದ ಮೂಡಾ ಸಭೆಯಲ್ಲಿ ಒಪ್ಪಿಗೆ ನೀಡಲಾಗಿದೆ. ಸಿಎಂ ಪತ್ನಿಗೆ 2021ರ ನವೆಂಬರ್ 25ರಂದು ಹಕ್ಕು ಬಿಡುಗಡೆಯಾಗಿದೆ. ಸಿಎಂ ಪತ್ನಿಗೆ ಬದಲಿ ನಿವೇಶನ ಹಂಚಿಕೆ ಮಾಡಲಾಗಿದೆ. ಯಾವುದೇ ಜಮೀನು ಕಳೆದುಕೊಳ್ಳದೆ ಪರಿಹಾರ ಸಿಕ್ಕಿದೆ. ಸಬ್ ರಿಜಿಸ್ಟ್ರಾರ್ ಕಚೇರಿ ಬಿಟ್ಟು ಬೇರೆ ಕಡೆ ಖಾತೆ ಆಗಿದೆ ಅಂತ ದೂರುದಾರ ಟಿಜೆ ಅಬ್ರಹಾಂ ಪರ ವಕೀಲ ರಂಗನಾಥ್ ರೆಡ್ಡಿ ವಾದ ಮಾಡಿದ್ರು. 17A ಬಳಕೆ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಸಿಎಂ ವಿರುದ್ಧ ರಾಜ್ಯಪಾಲರು ವಿವೇಚನೆ ಬಳಸಿ ತನಿಖೆಗೆ ಕೊಟ್ಟಿದ್ದು, ತನಿಖೆಯಾಗಿ ಸತ್ಯ ಹೊರಬರಲಿ, ಸರಕಾರಕ್ಕೆ ಭಯ ಯಾಕೆ? ಮೂಡಾದಲ್ಲಿ ಹಗರಣ ನಡೆದಿದೆ ಅಂತ ಸರಕಾರ ಒಪ್ಪಿದೆ. ಅದಕ್ಕೆ ಅಧಿಕಾರಿಗಳ ವರ್ಗಾವಣೆ ಅಮಾನತ್ತು ಮಾಡಿದ್ದು ಅಂತ ರಾಜ್ಯಪಾಲರ ಪರವಾಗಿ ತುಷಾರ್ ಮೆಹ್ತಾ ವಾದ ಮಂಡಿಸಿದ್ರು. ಮೂವರು ದೂರುದಾರರು ಹಾಗೂ ರಾಜ್ಯಪಾಲರ ವಕೀಲರಿಗೆ ಹೈಕೋರ್ಟ್ ವಾದ ಮಾಡಲು ಅವಕಾಶ ಕೊಟ್ಟಿತ್ತು. ಜೊತೆಗೆ ಸಿಎಂ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಮತ್ತು ಸರ್ಕಾರದ ಪರ ರವಿವರ್ಮಾ ಕುಮಾರ್ ಅವರಿಗೂ ಹೈಕೋರ್ಟ್ ಅವಕಾಶ ಕಲ್ಪಿಸಿತ್ತು. ಸಿಎಂ ಸಿದ್ದರಾಮಯ್ಯ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ವಾದ ಮಾಡಿದ್ರು. ಸಿಎಂ ಪಾತ್ರ ಸಹಿ ಇದೆಯಾ ಅಂತ ರಾಜ್ಯಪಾಲರು ತಿಳಿಸಿಲ್ಲ. 23 ವರ್ಷಗಳಲ್ಲಿ 23 ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಶಶಿಕಲಾ ಜೊಲ್ಲೆ, ಜನಾರ್ದನ ರೆಡ್ಡಿ, ಮುರುಗೇಶ್ ನಿರಾಣಿ, ಕುಮಾರಸ್ವಾಮಿ ಕೇಸ್ಗಳಲ್ಲಿ ರಾಜ್ಯಪಾಲರು ತನಿಖೆಗೆ ಒಪ್ಪಲಿಲ್ಲ. ಅವರನ್ನ ಬಿಟ್ಟು ಸಿಎಂ ವಿರುದ್ಧ ಮಾತ್ರ ಆರೋಪಿಸಿದ್ದಕ್ಕೆ ತನಿಖೆಗೆ ಸೂಚಿಸಿದ್ದಾರೆ. ಖಾಸಗಿ ದೂರಿಗೆ ಒಪ್ಪಿದ್ದರಿಂದ 17A ಅನ್ವಯಿಸೋದಿಲ್ಲ ಅಂತ ಹೇಳಿದ್ರು. ಸರ್ಕಾರದ ಪರ ರವಿವರ್ಮಾ ಕುಮಾರ್ ವಾದ ಮಾಡ್ತಾ, ಜುಜುಬಿ ಸೈಟಿಗೆ ಸಿಎಂ ಕುಟುಂಬ ಹೀಗೆಲ್ಲ ಮಾಡಿಲ್ಲ. ಸಂಬಂಧಿಕರು, ಅಧಿಕಾರಿಗಳು ಅಸೂಯೆಯಿಂದ ಇದೆಲ್ಲ ಆಗಿದೆ. ಜನಪ್ರಿಯ ನಾಯಕನ ವಿರುದ್ಧ ಗವರ್ನರ್ ಅನುಮತಿಸಿದ್ದು ತಪ್ಪು. ದೂರುದಾರರ ಇತಿಹಾಸನೂ ಸರಿಯಿಲ್ಲ. ಹಲವು ಕೇಸ್ಗಳಿವೆ. ಇದೆಲ್ಲ ರಾಷ್ಟ್ರಪತಿ ಆಡಳಿತ ಜಾರಿ ಮಾಡುವ ಹುನ್ನಾರದಂತಿದೆ ಅಂತ ಹೇಳಿದ್ರು. ಎಲ್ಲರ ವಾದ ಪ್ರತಿವಾದ ಆಲಿಸಿದ್ದ ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠ ಎಲ್ಲರಿಗೂ ಅಷ್ಟ ಪ್ರಶ್ನೆಗಳನ್ನ ಹಾಕಿತ್ತು. ಯಾವ ಸಚಿವ ಸಂಪುಟ ಸಿಎಂ ಪ್ರಾಸಿಕ್ಯೂಷನ್ಗೆ ಅನುಮತಿಸುತ್ತೆ ಹೇಳಿ? ಹಾಗಾಗಿ ತಾರತಮ್ಯದ ಪ್ರಶ್ನೆ ಸೃಷ್ಟಿಯಾಗಲ್ಲ. ಹೋಗ್ಲಿ, ಸಿಎಂ ಪಾತ್ರ ಏನಿದೆ, ಎಷ್ಟಿದೆ ಅಂತ ಯಾರೊಬ್ಬರೂ ಸಮಗ್ರವಾದ ಅಂಶಗಳನ್ನ ಯಾಕೆ ನೀಡಿಲ್ಲ? ಸಚಿವ ಸಂಪುಟದ ಶಿಫಾರಸು ಪಾಲಿಸದಿದ್ದಾಗ ರಾಜ್ಯಪಾಲರು ಹೆಚ್ಚಿನ ಕಾರಣ ನೀಡಬೇಕಾ? ಸಿಎಂ ಪುತ್ರ ಮೂಡಾ ಸಭೆಯಲ್ಲಿ ಭಾಗಿಯಾಗಿದ್ದರೆಂಬ ಆರೋಪವಿದೆ. ಇದು ಸುಳ್ಳ? ರಾಷ್ಟ್ರಪತಿ ಆಳ್ವಿಕೆ ಹೇರಿದ ಪ್ರಕರಣಗಳು 17A ಕೇಸ್ಗಿಂತ ಗಂಭೀರವಲ್ಲವೇ? ರಾಜ್ಯಪಾಲರು ಸಚಿವ ಸಂಪುಟದ ಶಿಫಾರಸು ಪಾಲಿಸಲೇಬೇಕು ಅನ್ನೋ ನಿಯಮ ಎಲ್ಲಿದೆ? ಪೊಲೀಸ್ ಅಧಿಕಾರಿ ದೂರು ಸ್ವೀಕರಿಸದಿದ್ದರೆ ಏನು ಮಾಡಬೇಕು? ಖಾಸಗಿ ದೂರುದಾರರಿಗೆ ಇರುವ ಮಾರ್ಗ ಯಾವುದು? ಸ್ವಾಧೀನದಲ್ಲಿ ಮಾಲೀಕರು ಇದ್ದಿದ್ದು ನಿಜವಾದ್ರೆ ಮೂಡಾ ಲೇಔಟ್ ರಚಿಸಲು ಹೇಗೆ ಬಿಟ್ರಿ? ಯಾಕೆ ವಿರೋಧಿಸಲಿಲ್ಲ? ಹೀಗೆ ವಾದ ಪ್ರತಿವಾದಗಳನ್ನೆಲ್ಲ ಕೇಳಿದ ನ್ಯಾಯಮೂರ್ತಿಗಳು ಅಷ್ಟ ಪ್ರಶ್ನೆಗಳನ್ನು ಎತ್ತಿದ್ರು. ಇದಕ್ಕೆಲ್ಲ ವಾದ ಪ್ರತಿವಾದದಲ್ಲಿ ಉತ್ತರ ಹುಡುಕಿ ತೀರ್ಪು ಕೊಡ್ತೀನಿ ಅಂತ ಆದೇಶ ಕಾಯ್ದಿರಿಸಿದ್ರು. ಈಗ ಮಂಗಳವಾರ ತೀರ್ಪು ಹೊರಬೀಳಲಿದ್ದು, ಮುಖ್ಯಮಂತ್ರಿಗಳ ಪಾಲಿಗೆ ಮಂಗಳವಾರ ಶುಭ ಮಂಗಳವೋ ಅಮಂಗಳವೋ ಅನ್ನೋದು ಕೆಲವೇ ಗಂಟೆಗಳಲ್ಲಿ ಗೊತ್ತಾಗುತ್ತೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.